ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸಿಂಧು. ವೆಲ್ಕಮ್ ಟು ಎಸ್ ಎಚ್ ಫ್ಯಾಷನ್ ಟೆಕ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ನಿಮಗೆ ಹೇಳೋಕೊಟ್ಟಿರೋದು ಒಂದು ಸಿಂಪಲ್ ಮಷಿನ್ ಎಂಬ್ರಾಯ್ಡ್ರಿ ಡಿಸೈನನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ತೊಗೋತಾ ಇರೋದು ಸ್ಟಿಚ್ ಮಾಡಿರೋಂತಹ ಬ್ಲೌಸು. ಇದನ್ನು ಕ್ಯಾನ್ವಾಸ್ ಪೇಪರ್ ಹಾಕಿ ಫ್ರೇಮ್ಗೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಫಸ್ಟ್ ನೀವು ಇಲ್ಲಿ ತೊಗೋಬೇಕಾಗಿರೋದು ಜರಿ ಥ್ರೆಡ್ಡು. ನಿಮ್ಮ ಸ್ಯಾರಿಯಲ್ಲಿರುವಂತಹ ಅಥವಾ ನಿಮ್ಮ ಬ್ಲೌಸ್ಗೆ ಮ್ಯಾಚ್ ಆಗುವಂತಹ ಜರಿ ಥ್ರೆಡ್ಡನ್ನು ನೀವು ತೊಗೊಳ್ಳಿ. ನಾನಿಲ್ಲಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಇದರಲ್ಲೇ ನಾವು ಫಸ್ಟು ಎಡ್ಜಿಂಗ್ ಲೈನನ್ನು ಹಾಕೋಬೇಕು. ಈ ಎಡ್ಜಿಂಗ್ ಲೈನ್ ಯಾಕೆ ಹಾಕಬೇಕು ಅಂತಂದರೆ ವರ್ಕ್ ಹಾಕಿದ ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಂಪಾರ್ಟೆಂಟ್ ಏನಂದರೆ ಡೈರೆಕ್ಟಾಗಿ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಪೈಪಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ, ಜೊತೆಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಲ್ಲ. ನೀವು ಈ ರೀತಿ ಸ್ಟಿಚ್ ಮಾಡಿರೋ ಬ್ಲೌಸನ್ನು ತೊಗೊಂಡಾಗ ಶೋಲ್ಡರ್ ಎಲ್ಲಿ ಜಾಯಿಂಟ್ ಮಾಡಿರ್ತಾರೋ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಶೋಲ್ಡರ್ ಸ್ಟಿಚ್ ಕಾಣಿಸುತ್ತಲ್ಲ, ಅಲ್ಲಿಂದ ಶುರು ಮಾಡಬೇಕು. ನೆಕ್ಸ್ಟ್ ನಾವಿಲ್ಲಿ ಪೈಪಿಂಗ್ ಥ್ರೆಡ್ಡನ್ನು ಯೂಸ್ ಮಾಡಿ ಪೈಪಿಂಗನ್ನು ಮಾಡ್ಕೋಬೇಕು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವೈಟ್ ಕಲರ್ ಥ್ರೆಡ್ಡು, ಇದೇನೇ ಪೈಪಿಂಗ್ ಥ್ರೆಡ್ಡು. ಇದು ನಾರ್ಮಲ್ ಥ್ರೆಡ್ಗಿಂತ ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಇದು ಪೈಪಿಂಗ್ ಮಾಡೋದಕ್ಕೆ ಸ್ವಲ್ಪ ಚೆನ್ನಾಗಾಗುತ್ತೆ. ನಾನಿಲ್ಲಿ ಯೂಸ್ ಮಾಡಿರುವಂತಹ ಕಲರು ಸ್ಯಾರಿ ಕಲರ್ ಆಗಿದೆ. ಇದು ಬ್ಲೌಸ್ಗೆ ಆಪೋಸಿಟಾಗಿ ಬಂದಿದೆ. ನಂತರ ಪೈಪಿಂಗ್ ಮಾಡಿರೋದ್ರ ಮೇಲೇ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು 3/4 ಇಂಚಸ್ಸಷ್ಟು ಗ್ಯಾಪ್ ಬಿಟ್ಟು ನಾನಿಲ್ಲಿ ಲೈನ್ಸನ್ನು ಹಾಕೋತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಬ್ಲೌಸ್ಗೆ ಎಕ್ಸ್ಟ್ರಾ ಲುಕ್ ಕೊಡುತ್ತೆ. ಈ ಲೈನ್ಸನ್ನು ನೀವು ಡಿಫ್ರೆಂಟ್ ಟೈಪ್ಸಲ್ಲೂ ಕೂಡ ಹಾಕೋಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ. ಅದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಸಿಲ್ಕ್ ಥ್ರೆಡ್ಡನ್ನು ಕೂಡ ಯೂಸ್ ಮಾಡಿ ನೀವು ಈ ಲೈನ್ಸನ್ನು ಹಾಕೋಬೋದು. ನೆಕ್ಸ್ಟ್ ನಾನು ಬಾಲ್ ಚೈನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೈಪಿಂಗ್ನ ಪಕ್ಕದಲ್ಲಿ ಈ ಬಾಲ್ ಚೈನನ್ನು ಸ್ಟಿಚ್ ಮಾಡ್ತಾ ಹೋಗಬೇಕು. ಸ್ಟೋನ್ ಚೈನು ಮತ್ತು ಬಾಲ್ ಚೈನನ್ನು ಯೂಸ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ, ಯಾಕಂದರೆ ಸ್ಟೋನು ಮತ್ತು ಬಾಲ್ ಚೈನು ಗಟ್ಟಿಯಾಗಿರೋದ್ರಿಂದ ನೀಡಲ್ಗೆ ಏನಾದರೂ ಹೊಡೆದ್ರೆ ನೀಡಲ್ ಬ್ರೇಕ್ ಆಗುತ್ತೆ. ಸಮ್ಟೈಮ್ಸ್ ನೀಡಲ್ ಬ್ರೇಕ್ ಆಗೋದ್ರ ಜೊತೆಗೆ ಮಷಿನ್ ಕೂಡ ಹಾಳಾಗುತ್ತೆ. ಡಬಲ್ ಸೈಡ್ ಬಾಲ್ ಚೈನ್ ಹಾಕಿದ ನಂತರ ನಾನಿಲ್ಲಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ನಲ್ಲಿ ಅರ್ಧ ಚಂದ್ರ ಶೇಪ್ನ ಹಾಕ್ತಾಯಿದ್ದೀನಿ. ಮಷಿನ್ ಎಂಬ್ರಾಯ್ಡರಿ ಡಿಸೈನ್ನಲ್ಲಿ ಆಲ್ಮೋಸ್ಟ್ ಈ ಶೇಪ್ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಎಂಬ್ರಾಯ್ಡರಿ ಮಷಿನ್ನಲ್ಲಿ ಬ್ರೇಕ್ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ. 1 to 5ವರೆಗೂ ನಂಬರ್ಸ್ ಕೂಡ ಇರುತ್ತೆ. ಅದರಲ್ಲಿ ನೀವು 1ಇಂದ 3ವರೆಗೂ ತೊಗೊಂಡ್ರೆ ಸಾಕು ಈ ಶೇಪ್ಗೆ. ನಂತರ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡು ಅರ್ಧ ಚಂದ್ರನ ಆಕಾರದ ಒಳಗಡೆ 3 ಎಲೆಗಳ ಆಕಾರದಲ್ಲಿ ಡಿಸೈನ್ ಮಾಡಬೇಕು. ಮತ್ತು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡನ್ನು ತೊಗೊಂಡು ಚಂದ್ರಾಕಾರದ ಎಡ್ಜಸ್ ಏನಿದೆ ತುದಿಯಲ್ಲಿ 4 ಲೀಫ್ ಡಿಸೈನನ್ನು ಹಾಕಬೇಕು. ಇವಾಗ ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡು 4 ಲೀಫ್ ಮಧ್ಯಭಾಗದಲ್ಲಿ 1 ಎಲೆ ಬ್ಯಾಲೆನ್ಸ್ ಇತ್ತು, ಅದನ್ನು ಫಿಲ್ ಮಾಡಿಕೊಂಡು ಹಾಗೆ ಬಾಲ್ ಚೈನ್ ಹತ್ರ ಖಾಲಿ ಸ್ಪೇಸ್ ಇದೆ, ಅದನ್ನು ಸಹ ಫಿಲ್ ಮಾಡಿಕೊಡಿ. ಇಲ್ಲಿಗೆ ಬ್ಯಾಕ್ ಡಿಸೈನ್ ಕಂಪ್ಲೀಟ್ ಆಯಿತು. ಇವಾಗ ಸ್ಲೀವ್ಸ್ಗೆ ಹಾಕೋದನ್ನು ನೋಡೋಣ. ಇಲ್ಲಿ ನಾನು ಒಂದು ದೊಡ್ಡ ಎಲೆ ಶೇಪನ್ನು ಹಾಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಗೋಲ್ಡನ್ ಕಲರ್ ಜರಿ ಥ್ರೆಡ್ನಲ್ಲಿ ಅದೇ ಶೇಪ್ಗೆ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬಾಲ್ ಚೈನನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ ಅದೇ ಶೇಪ್ಗೆ. ಬಾಲ್ ಚೈನಲ್ಲಿ ಸ್ವಲ್ಪ ನಿಧಾನವಾಗಿ ಹ್ಯಾಂಡಲ್ ಮಾಡಿ. ನೆಕ್ಸ್ಟ್ ಇದ್ರ ಸುತ್ತ ಗೋಲ್ಡನ್ ಕಲರ್ನಲ್ಲಿ ಚಿಕ್ಕದಾಗಿ ಲೀವ್ಸನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಸ್ಯಾರಿ ಕಲರ್ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡು ನೀಟಾಗಿ ಅದರ ಮಧ್ಯ ಭಾಗದಲ್ಲಿ ಗ್ಯಾಪ್ ಏನಿದೆ ಅಲ್ಲೆಲ್ಲ ಫಿಲ್ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಮಾಡೋದ್ರಿಂದ. ಹೀಗೆ ಫುಲ್ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಫಿಲ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಇದರ ಸೆಂಟರ್ ಪಾಯಿಂಟ್ನಲ್ಲೂ ಸಹ ಈ ರೀತಿ ಲೀವ್ಸ್ಗಳನ್ನು ಹಾಕಿ, ಇದು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೆಕ್ಸ್ಟು ಚಿಕ್ಕದಾಗಿ ಬುಟ್ಟಾಸ್ಗಳನ್ನು ಹಾಕ್ಕೊಳ್ಳಿ. ಇದು ಎಕ್ಸ್ಟ್ರಾ ಲುಕ್ ಕೊಡೋ ಅಂಥದ್ದು. ಇದಕ್ಕೆ ಸ್ಲೀವ್ಸ್ನ ಫಿಟ್ಟಿಂಗ್ ಪಾಯಿಂಟ್ ಎಲ್ಲಿಗೆ ಬರುತ್ತೆ ಅಂದಾಜಿಗೆ ನೋಡಿಕೊಂಡು ಗೋಲ್ಡನ್ ಕಲರ್ ಜರಿ ಥ್ರೆಡ್ನಲ್ಲಿ ಎಡ್ಜ್ ಲೈನನ್ನು ಹಾಕ್ಕೊಳ್ಳಿ. ಜೊತೆಗೆ ಇದಕ್ಕೆ ಬಾಲ್ ಚೈನನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲಿ ಈ ಬ್ಲೌಸ್ನ ಒಂದು ಲುಕ್ ಈ ರೀತಿ ಬರುತ್ತೆ. ಇದು ತುಂಬ ಸಿಂಪಲ್ ಆಗಿರುವಂತಹ ಬ್ಲೌಸ್ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿದ್ರೂ ಕೂಡ. ನೋಡ್ಬೋದು ನೀವು ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.